ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಏನು ಸರ್ಕಾರದ ಹಣ ಖರ್ಚು ಮಾಡಿ ಇವತ್ತು ಅಧಿವೇಶನ ಮಾಡ್ಲಿಕ್ಕೆ ಹೊಂಟಿದಲ್ಲ, ಅದು ಮನಮೋಹನ್ ಸಿಂಗ್ ಅವ್ರು ತೀರ್ಕೊಂಡ್ರು ಅಂತ ಹೇಳಿ ಇದು ಮುಂದೆ ಹಾಕಿದ್ರು. ಇವತ್ತು ಅದೇ ಮುಂದುವರೆದಂತ ಭಾಗ ಇದು. ಮತ್ತು ಇವತ್ತೆಲ್ಲ ನೋಡ್ರಿ, ಬೋಲ್ಡ್ಸು ಗೀಲ್ಸ್ ಎಲ್ಲ ಬೆಳಗಾವಿಯಲ್ಲಿ ಎಲ್ಲ ಕಾಂಗ್ರೆಸ್ ಲೀಡರ್ಸ್ ಇದ್ದಾರೆ. ಕಾಂಗ್ರೆಸ್ ಲೀಡರ್ಸು, ಮರಿ ಲೀಡರ್ಸು, ಯುವ ಲೀಡರ್ಸು ಅವ್ರದ್ದೆಲ್ಲ ಮಹಾತ್ಮ ಗಾಂಧೀಜಿ ಫೋಟೋ ಹುಡುಕ್ಬೇಕು. ನಾವು ಅಲ್ಲ ದುರ್ಬಿನ್ ಹಿಡ್ಕೊಂಡು ಹುಡುಕ್ಬೇಕು ಕೈಲಿ ಮಹಾತ್ಮ ಗಾಂಧೀಜಿ ಅಂತೇಳಿ. ಆ ರೀತಿ ಇವತ್ತು ನಾ ಮೊನ್ನೇನು ಅವತ್ತು ಹೇಳಿದ್ದೆ ನಾನು ಹಿಂದೆ, ಇವತ್ತು ಎಲ್ಲಮ್ಮನ ಜಾತ್ರೆ ಯಾರ್ದೋ ರೊಕ್ಕ ಎಲ್ಲಮ್ಮನ ಜಾತ್ರೆ ಅಂತ ಹೇಳಿ ಸರ್ಕಾರದ ದುಡ್ಡು, ಈಗ ಸರ್ಕಾರದ ದುಡ್ಡಿನ ಮೇಲೆ ಕಾಂಗ್ರೆಸ್ಸಿನ ಸಮಾವೇಶ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಇವ್ರಿಗೆ ಒಂದಿಷ್ಟು ನೈತಿಕತೆ ಇಲ್ಲ. ಬಿಜೆಪಿ ಬಗ್ಗೆ, ಕೇಂದ್ರ ಸರ್ಕಾರದ ಬಗ್ಗೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಒಂದಿಷ್ಟು ನೈತಿಕತೆ ಇಲ್ಲ. ಮತ್ತು ಅವ್ರಿಗೆ ಸಮಾವೇಶ ಮಾಡೋದಕ್ಕೂ ಈ ಮೂಡಾದ ಈ ಒಂದು ಸೈಟ್ಗಳನ್ನ ಮುಟ್ಗೋಲ್ ಹಾಕೋದಕ್ಕೆ ಏನ್ ಸಂಬಂಧನೇ ಇಲ್ಲ. ಒಂದಕ್ಕೊಂದು ಅದು ಕಂಪ್ಯಾರಿಸನ್ ಮಾಡುವಂತ ಪ್ರಶ್ನೆನೇ ಇಲ್ಲ. ಈಗ ಮೂಡಾ ಹಗರಣ ನಡೆದು ಈಗ ಒಂದು 6 ತಿಂಗಳು 8 ತಿಂಗಳ ಮೇಲೆ ನಡೀತಿದ್ದು, ಅದೆಲ್ಲ ಹೊರಗೆ ಬಂದು ಮುಟ್ಗೋಲ್ ಹಾಕುವಂಥದ್ದು, ಇಡೀ ಇನ್ವೆಸ್ಟಿಗೇಷನ್ ಮಾಡುವಂಥದ್ದು ಎಲ್ಲ ನಡೀತಾ ಇದೆ. ಹೀಗಾಗಿ ಇವತ್ತಿನ ಅಧಿವೇಶನ, ಒಂದ್ ದಿವಸದ ಅಧಿವೇಶನ, ಜಾತ್ರೆ ಮಾಡಿ ಹೋಗ್ತಾರಷ್ಟೇ. ಇವತ್ತು ನಾಳೆ ಜಾತ್ರೆ ಮಾಡ್ಕೊಂಡು ಹೋಗಕ್ಕೆ ಬಂದಾರ ಹೊರತು ಮತ್ ಬೇರೆ ಏನೂ ಇಲ್ಲ. ಮೊದ್ಲ ನಿಮ್ಮ ಮನಿ ಸರಿ ಮಾಡ್ಕೊಡ್ರಿ ಅಂತ ಹೇಳ್ತೇನೆ ನಾನು ಕಾಂಗ್ರೆಸ್ನವ್ರಿಗೆ. ಬೆಳಗಿಂದ ಸಾಯಂಕಾಲ ಡಿನ್ನರ್ ಪಾರ್ಟಿ, ಲಂಚ್ ಪಾರ್ಟಿ, ಬ್ರೇಕ್ಫಾಸ್ಟ್ ಪಾರ್ಟಿ ಇವೆಲ್ಲ ನಡೆದಾವ್. ಮ್ಯಾಲಿಂದ ಖರ್ಗೆ ಅವ್ರು ಎಲ್ಲಿಯೋ ಪರಿಸ್ಥಿತಿ ಬಂತಂದ್ರೆ ನೀವು ಸುಮ್ ಕುದುರ್ತಿರೋ ಇಲ್ಲ ನಾನು ನೋಡ್ಕೊಂತೀನಿ ಅನ್ನೋ ಒಟ್ಟಿಗೆ ಕಾಂಗ್ರೆಸ್ ಪಾರ್ಟಿ ಪಕ್ಷ ತೀರ್ಮಾನ ತೆಗೆದುಕೊಳ್ತದ್ದು. ಯಾರನ್ನ ಮುಖ್ಯಮಂತ್ರಿ ಮಾಡ್ಬೇಕು, ಯಾರನ್ನ ಮುಂದುವರಿಸ್ಬೇಕು, ಬ್ಯಾಡೋ, ಮತ್ ಯಾರು ಮಾಡ್ಬೇಕು, ಕೆಪಿಸಿಸಿ ಅಧ್ಯಕ್ಷನ ಯಾರು ಮಾಡ್ಬೇಕು ಬಿಡ್ಬೇಕು, ಅದು ನಾವು ಬಿಟ್ಟಿದ್ದು, ನಮಗೆ ರಾಹುಲ್ ಗಾಂಧಿಗೆ ಬಿಟ್ಟಿದ್ದು. ನೀವು ಇದರಲ್ಲಿ ಕೈ ಹಾಕಬೇಡ್ರಿ, ಯಾರು ಮಾತಾಡೋಂಗಿಲ್ಲ ಅಂತ ಹೇಳಿ ಡೈರೆಕ್ಷನ್ ಕೊಡುವಷ್ಟು ಮಟ್ಟಿಗೆ ಹೋಗಿ ಅಂದ್ರೆ ಇದು ಎಷ್ಟು ಗಂಭೀರ ಇದೆ ನೀವು ಅರ್ಥ ಮಾಡ್ಕೊಡ್ರಿ. ಹೀಗಾಗಿ ಮೊದ್ಲು ನಿಮ್ಮ ಮನಿನ ಸರಿ ಇಲ್ಲ, ಮತ್ತೊಬ್ಬರಿಗೆ ಮಾತಾಡುವಂತದ್ದು ಪ್ರಶ್ನೆ ಇಲ್ಲ, ಮತ್ತೊಬ್ಬರಿಗೆ ನೀವು ಟೀಕೆ ಮಾಡುವಂತದ್ದು ಇಲ್ಲ ಸುರ್ಜೇವಾಲರಿಗೆ ಅದೇ ಹೇಳ್ತೇನೆ ನಾನು. ಬೇರೆ ಬಿಜೆಪಿ ಬಗ್ಗೆ ಯಾಕೆ ಟೀಕೆ ಮಾಡ್ತೀನಿ ನಿಮ್ಗೆ ಯಾರು ಹೆದರ್ತಾ ಇಲ್ಲ. ನೀವು ಹೇಳಿದ ಸ್ಟೇಟ್ಮೆಂಟ್ ಆದ್ಮೇಲೆ ಇಮಿಡಿಯೇಟ್ಲಿ ಮತ್ತೊಂದು ಸ್ಟೇಟ್ಮೆಂಟ್ ಕೊಡ್ತಾರ. ಈ ರಾಜಣ್ಣ ಅವ್ರ ಸ್ಟೇಟ್ಮೆಂಟ್, ಮಂತ್ರಿ ರಾಜಣ್ಣ ಅವ್ರ ಸ್ಟೇಟ್ಮೆಂಟ್ ನೋಡ್ಬಿಟ್ರೆ ಕಾಂಗ್ರೆಸ್ ನಲ್ಲಿ ಒಂದು ಶಿಸ್ತು ಐತೋ ಇಲ್ಲ ಅಂತ ಅನ್ಸುತ್ತೆ. ಆ ರೀತಿ ಪರಿಸ್ಥಿತಿ ಇದೆ. ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡ್ಬೇಕಂತ ನಾವು ಮೊದ್ಲಿಂದ ಒತ್ತಾಯ ಮಾಡಕತ್ತೀವಿ. ಈ ಮೂಡಾ ಹಗರಣದಲ್ಲಿ ಪ್ರೈಮಾಪೇಶ ಕೇಸು ಇವತ್ತು ಸಿದ್ದರಾಮಯ್ಯ ತಪ್ಪಿತಸ್ಥರು ಅನ್ನುವಂಥದ್ದು ಇದೆ. ಹೀಗಾಗಿ ಅದು ಇನ್ವೆಸ್ಟಿಗೇಷನ್, ಇಂಪಾರ್ಷಿಯಲ್ ಇನ್ವೆಸ್ಟಿಗೇಷನ್ ಆಗ್ಬೇಕಾದ್ರೆ ಅವರು ತನಿಖೆ ಒಪ್ಕೊಳ್ಳೋದಾದ್ರೆ ಸಿಬಿಐ ತನಿಖೆ ಮಾಡಲಿ. ಅದು ಬಿಟ್ಟು ಇವತ್ತು ತಾವೇ ಲೋಕಾಯುಕ್ತ ಮುಖಾಂತರ ತನಿಖೆ ಮಾಡುವಂತದ್ದು, SIT ಮುಖಾಂತರ ತನಿಖೆ ಮಾಡುವಂತದ್ದು, ಅವರೇ ಅಧಿಕಾರಿಗಳು ತನಿಖೆ ಮಾಡುವಂತದ್ದು, ಇದ್ರಲ್ಲಿ ಏನು ಅರ್ಥನೇ ಇಲ್ಲ. ಅದಕ್ಕಾಗಿ ಇದು ಇಂಪಾರ್ಷಿಯಲ್ ತನಿಖೆ ಆಗುದಿಲ್ಲ, ರಾಜೀನಾಮೆ ಕೊಡ್ಬೇಕಂತ ನಾವು ಮೊದ್ಲಿಂದ ಒತ್ತಾಯ ಮಾಡ್ತೀವಿ, ಇವತ್ತು ಒತ್ತಾಯ ಮಾಡ್ತೀವಿ. ಮತ್ತು ಇವತ್ತಿನ ನಾಳೆ ಅವ್ರು ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಮತ್ತು ಬಿಜೆಪಿ ಒತ್ತಾಯ ಅಲ್ಲ, ಬಹುಶಃ ಇಂಟರ್ನಲ್ಲಿ ಫೈಟಿಂಗ್ ನಡೆಯೋದಲ್ಲ ಕಾಂಗ್ರೆಸ್ ಒಳಗೆ, ಆ ಫೈಟಿಂಗ್ ಸಹಿತಕ್ಕೆ ಅದ್ರದ್ದು ಇಫೆಕ್ಟ್ ಆಗತ್ತೆ. ಯಾವುದೇ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಸಿದ್ದರಾಮಯ್ಯ ಯಾವಾಗ ಬೇಕಾದ್ರೂ ರಾಜೀನಾಮೆ ಕೊಟ್ಟು ಹೋಗ್ಬೋದು. ಮತ್ತು ಕಾಂಗ್ರೆಸ್ನಲ್ಲಿ ಒಂದು ಅರಾಜಕತೆ ನಿರ್ಮಾಣ ಆಗುವಂತದ್ದು ಎಲ್ಲಾ ಪಾಸಿಬಿಲಿಟಿ ಇದಾವೆ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ. ಮೊನ್ನೆ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಸ್ತಿಗಳನ್ನ ಮುಟ್ಟುಗೋಲು ಹಾಕೊಂಡಿದ್ವಿ. ಅದ್ರೊಳಗೆ ಸಿಎಂ ಅವರ ಪತ್ನಿಯವರ ಹೆಸರಲ್ಲಿದ್ದಂತ ಸೈಟ್ಗಳನ್ನು ಕೂಡ ಈಗ ಮುಟ್ಟುಗೋಲು ಹಾಕೊಂಡ್ರು. ಬಟ್ ಇದ್ರ ಬಗ್ಗೆ ಎಲ್ಲೂ ಕೂಡ ಸಿಎಂ ಅವರಾಗ್ಲಿ, ಕಾಂಗ್ರೆಸ್ನವರಾಗ್ಲಿ ನೀವೆಲ್ಲ ರಾಜಕಾರಣ ಮಾಡ್ತಾ ಇದ್ದಾರೆ ಸೆಂಟ್ರಲ್ ಗವರ್ಮೆಂಟ್. ಅಲ್ಲ, ಈಗ ಒಂದು ಮೂಡಾದ ಹಗರಣ ಬಂದ್ಮೇಲೆ ಸಿದ್ದರಾಮಯ್ಯನವರು ಅದರಲ್ಲಿ ಪ್ರೈಮಾಪೇಶ ತಪ್ಪಿಸ್ತರು ಅಂತ ಹೇಳಿ ಬಹುಶಃ ಕಾನೂನು ಯಾರು ಅರ್ಥ ಮಾಡ್ಕೊಂಡಿದ್ದಾರೆ, ಕಾನೂನು ರೂಲ್ಸ್ ಏನಿದೆ ಎಲ್ಲರೂ ಹೇಳುವಂಥದ್ದು ಅದರಲ್ಲಿ ಮುಖ್ಯಮಂತ್ರಿಗಳು ತಪ್ಪು ಮಾಡಿದ್ದಾರೆ ಅಂತ ಹೇಳಿ. ಮತ್ತು ಎಷ್ಟೋ ದಿನಗಳ ನಂತರ ಅದು ಹಗರಣ ಹೊರಗೆ ಬಂದು ಎಷ್ಟೋ ದಿನಗಳ ನಂತರ ಆ ಸೈಟ್ಗಳನ್ನು ವಾಪಸ್ ಕೊಡ್ತಾರೆ. ಬಹುಶಃ ಅವರು ಸೀನಿಯರ್ ಕೌನ್ಸಿಲ್ ಅವ್ರಿಗೆ ಅಡ್ವೈಸ್ ಮಾಡಿರ್ಬೋದು ಸಿದ್ದರಾಮಯ್ಯ ಅವರಿಗೆ, ನೀವು ವಾಪಸ್ ಕೊಟ್ಬಿಡ್ರಿ ಅಂತ ಹೇಳಿ. ಬಿಗಿನಿಂಗ್ ವಾಪಸ್ ಕೊಡುದಿಲ್ಲ ಅಂತ ಹೇಳಿದ್ರು. ಅದ್ರ ಬದಲಿ ಎಷ್ಟು 64 ಕೋಟಿ ಹಣ ನಮ್ಗೆ ಅದ್ರ ವ್ಯಾಲ್ಯೂ ಆಗ್ತದೆ, ಅಷ್ಟು ಹಣ ಕೊಡ್ಲಿ ನನಗಂತ ಅನ್ನುವಂತ ಮಾತನ್ನು ಹೇಳಿದ್ರು. ಈ 64 ಕೋಟಿ ಮಾತೂ ಇಲ್ಲ. ಮತ್ತು ಆ ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದಾರೆ ವಿದೌಟ್ ಕಂಡೀಷನ್, ಅನ್ಕಂಡೀಷನಲ್ಲಿ ರಿಟರ್ನ್ ದ ಪ್ಲಾಟ್ಸ್ ಟು ದಿ ಮೂಡಾ. ಅದಕ್ಕೆ ಇದ್ರ ಮೇಲೆ ಏನಾಗ್ತದೆ, ಅವ್ರು ಎಲ್ಲೋ ಒಂದ್ ಕಡೆ ತಪ್ಪು ಮಾಡಿದಾರೆ ಅಂತ ಅನ್ಸಿದೆ. ಮತ್ತು ಇತ್ತೀಚೆಗೆ ಇಡಿ ಅವರು ಪ್ರಕಟಣೆ ಮಾಡಿದಂತ ವಿಚಾರಗಳನ್ನ ನಾವು ನೋಡಿದಾಗ ಆಲ್ಮೋಸ್ಟ್ ಬೇರೆ ಬೇರೆ ಈ ರೀತಿ ಕಾನೂನು ಬಾಹಿರವಾಗಿ ಕೊಟ್ಟಂತ ಏನ್ ಸೈಟ್ಗಳದ ಅವೆಲ್ಲವನ್ನೂ ವಶ ಮಾಡ್ಕೊಂಡಿದ್ದಾರೆ. ಬರೀ ಸಿದ್ದರಾಮಯ್ಯ ಸೈಟ್ಗಳನ್ನ ಅಷ್ಟೇ ವಶ ಅಲ್ಲ, ಅದನ್ನ ಅಷ್ಟೇ ಇದು ಮಾಡ್ಕೊಂಡಿಲ್ಲ.
ಉಳಿದ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಇದ್ದಾರೆ, ಬೇರೆ ಬೇರೆ ಹೆಸರ ಮೇಲೆ ಇದೇನೋ ಬದಲಿ ನಿವೇಶನ ತೆಗೆದುಕೊಂಡಿದ್ದಾರೆ, ಅವೆಲ್ಲ ಸೈಟ್ಗಳನ್ನ ಅವರು ಮುಟ್ಟುಗೋಲು ಹಾಕಿದ್ದಾರೆ. ಅದ್ರ ಮೇಲೆ ಇದರಲ್ಲಿ ಯಾವುದೇ ಒಂದು ರಾಜಕೀಯವಾದಂತಹ ಹಿನ್ನೆಲೆ ಆಗಲಿ, ರಾಜಕೀಯ ಒತ್ತಡ ಇಲ್ಲ. ಇಡಿ ಅವರು ಸಂಪೂರ್ಣವಾಗಿ ಬಹಳ ಇಂಪಾರ್ಷಿಯಲ್ ತನಿಖೆ ಮಾಡಿ ಇದೆಲ್ಲವನ್ನು ಕಾನೂನು ರೀತಿ ಕೆಲಸ ಮಾಡ್ತಾರೆ.